ಇದಕ್ಕೆ ಮಾತ್ರ ಲೇಡೀಸ್ ಫಸ್ಟ್. ಓಕೆ, ಧನ್ಯ ಅವರೇ, ನಿಮ್ಮ ಪಾತ್ರದ ಬಗ್ಗೆ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಇಲ್ಲಿ ಸೇರಿರೋ ಎಲ್ಲರಿಗೂ ನನ್ನ ಅಭಿನಂದನೆಗಳು. ಪಾತ್ರದ ಬಗ್ಗೆ ನಾನು ಏನು ಹೇಳೋಕ್ಕಾಗಲ್ಲ, ಸೊ ಪಾತ್ರದ ಬಗ್ಗೆ ನಾನು ಕೇಳಕ್ಕೆ ಹೋಗಬೇಡಿ. ನಮ್ಮ ಟ್ರೇಲರ್ ಬಗ್ಗೆ ಹೇಳೋದಿದ್ರೆ, ಇದೇ ಮೊದಲನೇ ಸತಿ ನಾನು ನೋಡ್ತಾ ಇರೋದು. ನಿಜ ಹೇಳಬೇಕು ಅಂದರೆ ಗುರು ಸರ್ ನನಗೇನು ಹೇಳಿರಲಿಲ್ಲ ನಮ್ಮ ಸಿನಿಮಾ ಬಗ್ಗೆ, ಯಾಕಂದರೆ ಅವ್ರಿಗೆ ಇಂಪಲ್ಸಿವ್ ರಿಯಾಕ್ಷನ್ಸ್ ಬೇಕಿತ್ತು. ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಆ್ಯಂಡ್ ಐ ಆಮ್ ವೆರಿ ಪ್ರೌಡ್ ದಟ್ ನನ್ನನ್ನು ಈ ಒಂದು ಸಿನಿಮಾದಲ್ಲಿ ನಟನೆ ಮಾಡೋಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ ಅಂತ. ರವಿ ಸರ್ ಜೊತೆಗೆ ಆ್ಯಕ್ಟ್ ಮಾಡಿದ್ದು, ದಿಗಂತ್ ಅವ್ರ ಜೊತೆ ಲಕ್ಷ್ಮಿ ಮ್ಯಾಮ್, ಸಾರಿ ಕನ್ಫ್ಯೂಸ್ ಆಯಿತು. ಮೇಘ್ನಾ ಅವರು, ಲಕ್ಷ್ಮಿ ಮ್ಯಾಮ್, ರಂಗಾಯಣ ರಘು ಸರ್, ರೇಖಾ ಮ್ಯಾಮ್, ಎಲ್ಲರ ಜೊತೆಗೆ ಕೆಲಸ ಮಾಡಿ ನನಗೆ ಐ ಆಮ್ ವೆರಿ ಗ್ರೇಟ್ಫುಲ್. ಆ್ಯಂಡ್ ನಾ ಕೇಳ್ಕೊಳ್ಳೋದೊಂದೇ, ನಮ್ಮ ಸಿನಿಮಾ ಗೆಲ್ಲಿ ಮತ್ತು RCB ಕಪ್ ವಿನ್ ಆಗಲಿ. ಓಕೆ, ಧನ್ಯವಾದಗಳು. ನಿಮ್ಮ ಬಾಯಿಗೆ ಈಗ ಎಲ್ಲರೂ ಬಂದು ಸಕ್ಕರೆ ಹಾಕ್ತಾರೆ. ಥ್ಯಾಂಕ್ ಯು ಸೋ ಮಚ್. ದಿಗಂತ್ ಸರ್, ನಿಮ್ಮ ಪಾತ್ರದ ಬಗ್ಗೆ. ಎಲ್ರಿಗೂ ನಮಸ್ಕಾರ. ಈ ಸಿನಿಮಾದ ಬಗ್ಗೆ ನನಗೆ ಅಂದರೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಕುಲಕರ್ಣಿ ಸರ್, ನನಗೆ ಅವಕಾಶ ಕೊಟ್ಟಿದ್ದಕ್ಕೆ. ಬಹುಶಃ ತಪ್ಪೋಗಿರೋದೇನೋ ಜಸ್ಟ್ ಅಲ್ಲಿ ಮಿಸ್ ಆಯಿತು. ನನಗೆ ಕತೆ ಹೇಳಿದ್ರು, ನನಗೆ ಕತೆ ಇಷ್ಟ ಆಗಿತ್ತು, ಆಮೇಲೆ ಬಹುಶಃ ನಾನು ಫೋನ್ ಎತ್ತಿರಲ್ವೋ ಅಥವಾ ಅವ್ರು ನನ್ನ ಕಮ್ಯುನಿಕೇಟ್ ಮಾಡೋದು ಮಿಸ್ ಆಯಿತು ಏನೋ ಗೊತ್ತಾಗಿಲ್ಲ. ಆಲ್ಮೋಸ್ಟ್ ತಪ್ಪು ಹೋಗಿರೋದು. ನನ್ನ ಚೈಲ್ಡ್ಹುಡ್ ಹೀರೋ ರವಿಚಂದ್ರನ್ ಸರ್ ಜೊತೆ ಆಕ್ಟಿಂಗ್ ಅವಕಾಶ ನನಗೆ ಮಿಸ್ ಆಗಿರೋದು. ಸೊ ಅದು ಆಗ್ಲಿಲ್ಲ. ನಿಜವಾಗ್ಲೂ ನನಗೆ ಇವಾಗ ಟ್ರೇಲರ್ ನೋಡಿದಾಗ ನನ್ಗೆ ಖುಷಿ ಆಯ್ತು. ಈ ತರ ಒಂದು ಸಿನಿಮಾದಲ್ಲಿ ನಾನು ಒಂದು ಪಾತ್ರಧಾರಿ ಆಗಿ ಭಾಗವಹಿಸಿದ್ದೀನಿ ಅಂತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇನ್ನೇನು ನಾನು ಜಾಸ್ತಿ ಹೇಳೋದಕ್ಕೆ ಹೋಗಲ್ಲ. ನನಗಂತೂ ತುಂಬಾ ಸಂತೋಷ ಇದೆ, ಈ ಮೂವಿ ಮೇಲೆ ಭರವಸೆ ಇದೆ. ಸೊ ಈ ಸಿನಿಮಾ ಗೆಲ್ಲಿ, ನಮ್ಮ ಕನ್ನಡ ಸಿನಿಮಾಗಳ ಗೆಲ್ಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಪ್ರಶ್ನೆಗಳಿದ್ರೆ ಮಾಧ್ಯಮ ಮಿತ್ರರು ಕೇಳಬಹುದು. ಎನಿ ಕ್ವಶನ್ಸ್?